ಖಂಡಿತ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗ್ತದೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಸುವಾನಿ ಅಡುಗೆ ಚಾನಲ್ಗೆ ಮತ್ತೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡುವವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿ ಯಾವುದು ಬೇಕಂತ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡ್ತೇನೆ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ. ಇವತ್ತು ನಾನು ಡಿಫ್ರೆಂಟ್ ಮೆಥಡಲ್ಲಿ ಚಿಕನ್ ಸುಕ್ಕವನ್ನು ಮಾಡ್ತಿದ್ದೇನೆ. ಫಸ್ಟ್ ಟೈಮ್ ಚಿಕನ್ ರೆಸಿಪಿ ಮಾಡುವವರಿಗೆ ಇದು ಈಸಿ ಮೆಥಡಲ್ಲಿ ಮನೆಯಲ್ಲಿ ಮಾಡ್ಬೋದು. ನೀರು ದೋಸೆಗೆ ಸೈಡ್ ಡಿಶ್ ಆಗಿ ತುಂಬ ಸಖತ್ತಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದಕ್ಕೆ ಮೇನ್ ಆಗಿ ನಾವು ಮಸಾಲೆ ರುಬ್ಬಬೇಕು. ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು. ಅದಕ್ಕೆ ಒಂದು ಪ್ಯಾನ್ ತೆಗೆದು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ನಾವು ಬ್ಯಾಡಗಿ ಮೆಣಸು ಮತ್ತು ಗುಂಡು ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸನ್ನು ತೆಗೆದುಕೊಳ್ಳಿ. ಗುಂಡು ಮೆಣಸು ಯಾಕೆ ಹಾಕೋದಂದರೆ ಅದು ಫ್ಲೇವರ್ ಬರಬೇಕು ಅಂತ. ಅದಕ್ಕೆ ನಂತರ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಹಾಕಿ, ಯಾಕೆಂದರೆ ಇದು ಜಸ್ಟ್ ಫ್ಲೇವರಿಗೆ ಮಾತ್ರ. ಕರಿಮೆಣಸು ಸ್ವಲ್ಪ, ಧನಿಯಾ ಕಾಳು ಹಾಕಿ, ಮೆಂತೆ ಕಾಳು ಮತ್ತು ಸೋಂಪು ಹಾಕಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಲಾಸ್ಟಿಗೆ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಸುಕ್ಕಗೆ ನಾವು ತೆಂಗಿನಕಾಯಿ ತುರಿ ಹಾಕಿ ತುಂಬ ಚೆನ್ನಾಗಾಗ್ತದೆ. ನಾವು ಅದೇ ಬಾಣಲೆಗೆ ಎಣ್ಣೆ ಹಾಕದೆ ನಾವು ತೆಂಗಿನಕಾಯಿಯ ತುರಿಯನ್ನು ಫ್ರೈ ಮಾಡಿದ ನಂತರ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ನಂತರ ಅರಶಿನ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಫ್ ಮಾಡಿ. ಮಸಾಲೆ ರುಬ್ಬುವ ಮೊದಲು ಒಂದು ಪಾತ್ರೆ ತೆಗೆದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚಿಕನ್ ಹಾಕಿ ಒಂದು 15 ಮಿನಿಟ್ಸ್ ಬೇಯಿಸಲಿಕ್ಕೆ ಇಡಬೇಕು. ನಾನು ಅರ್ಧ kg ಚಿಕನನ್ನು ತೆಗೆದುಕೊಂಡಿದ್ದೇನೆ. ಅಷ್ಟರ ಒಳಗೆ ನಾವು ಮಸಾಲೆಯನ್ನು ಸ್ವಲ್ಪ ಹುಳಿ ಹಾಕಿ ಗ್ರೈಂಡ್ ಮಾಡಿ ಬರುವ. ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಇಷ್ಟು ಕನ್ಸಿಸ್ಟೆನ್ಸಿ ಬರಬೇಕು. ನಂತರ ತೆಂಗಿನ ತುರಿ ಫ್ರೈ ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ. ಯಾಕೆಂದರೆ ತೆಂಗಿನ ತುರಿ ಮತ್ತು ಬೆಳ್ಳುಳ್ಳಿ ನಮಗೆ ಬಾಯಿಗೆ ಸಿಗಬೇಕು ತಿನ್ನುವಾಗ, ಅದು ಮಜಾ ಇರ್ತದೆ. ಅದಕ್ಕೋಸ್ಕರ ರುಬ್ಬಿರುವಂತಹ ಮಸಾಲೆಯನ್ನು ಚಿಕನ್ ಬೇಯಿಸಿದ್ದಕ್ಕೆ ಹಾಕಬೇಕು. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ, ಯಾಕೆಂದರೆ ಇದು ಸುಕ್ಕ ಮಾಡೋದು, ಅದಕ್ಕೆ ಸ್ವಲ್ಪ ನೀರು ಹಾಕೋದು. ಮುಚ್ಚಳ ಹಾಕಿ 10 ಮಿನಿಟ್ಸ್ ಬೇಯಿಸಬೇಕು. ಮತ್ತು ಅದಕ್ಕೆ ನಾವು ತೆಂಗಿನ ತುರಿದ್ದು ನಾವು ತರಿಯಾಗಿ ರುಬ್ಬಿದ್ವಲ್ಲ ಅದನ್ನು ಕೂಡ ಹಾಕಿ ಬೇಯಿಸಬೇಕು. ಉಪ್ಪು ಎಲ್ಲ ಸರಿ ಇದೆಯಾ ನೋಡಿ. ಚಿಕನ್ ಸುಕ್ಕ ರೆಡಿ ಆಯಿತು. ನಂತರ ನಾವು ನೀರು ದೋಸೆಯನ್ನು ಮಾಡಬೇಕು. ಅದಕ್ಕೆ ನಾನು ಇಬ್ಬರಿಗೆ ಆಗುವಷ್ಟು ದೋಸೆ ಹಿಟ್ಟನ್ನು ಮಾಡ್ತಿದ್ದೇನೆ. ಆದ ಕಾರಣ ನಾನು 2 ಕಪ್ಪಷ್ಟು ಅಕ್ಕಿಯನ್ನು ತೆಗೆದಿದ್ದೇನೆ. ಅಕ್ಕಿಯನ್ನು 6ರಿಂದ 7ರಷ್ಟು ತೊಳಿಬೇಕು. ಯಾಕೆಂದರೆ ಅದರಲ್ಲಿ ಕಸ ಎಲ್ಲ ಏನಾದರೂ ಇದ್ದರೆ ಕ್ಲೀನ್ ಆಗ್ತದೆ. 2 ಕಪ್ಪಷ್ಟು ನೀರು ಹಾಕಿ ಫುಲ್ಲು ನೈಟು ನೆನೆಯಲಿಕ್ಕೆ ಇಡಬೇಕು. ನಂತರ ಬೆಳಗ್ಗೆ ಅದನ್ನು ರುಬ್ಬಿದ ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ತವ ತೆಗೆದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಮಾಡಿಟ್ಟಂತಹ ಮಿಶ್ರಣವನ್ನು ತೆಳುವಾಗಿ ಮಾಡಬೇಕು. ಇಲ್ಲ ತೆಳುವಾಗಿ ಮಾಡದಿದ್ದರೆ ನಿಮಗೆ ಟೇಸ್ಟ್ ಸ್ವಲ್ಪ ಕಡಿಮೆ ಬರ್ತದೆ. ಆದ ಕಾರಣ ತೆಳುವಾಗಿ ಮಾಡಿ, ಎಷ್ಟು ತೆಳುವಾಗಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ಬರ್ತದೆ. ನೀರು ದೋಸೆ ತುಂಬ ಈಸಿ ಮಾಡ್ಬೋದು ಮನೆಯಲ್ಲಿ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನೀರು ದೋಸೆ ಮತ್ತು ಚಿಕನ್ ಸುಕ್ಕ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಮತ್ತು ಏನಾದರೂ ಈ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.